ಅದಕ್ಕೆ ಈ ಮಾತು ಶಿವಕುಮಾರ್ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಶಿವಕುಮಾರು ಈ ಸಿದ್ದರಾಮಯ್ಯ ಗುರು ಸೇರಿದ್ರೆ ನಮ್ಮ ಕೆಲಸ ಆಗ್ತದೆ, ಇಲ್ಲದ್ರೆ ಈ ಹಿಂಗಾದ್ರೆ ಕಷ್ಟ. ಅದಕ್ಕೆ ನಾವೆಲ್ಲ ಹಿಂದೆ ಹೋಗ್ಬೇಕು ಅಂತ ನಂಬ್ಕೊಂಡಿದ್ದೆ. ನಾನು ಹೇಳೋದೇನೆಂದ್ರೆ, ಶಿವಕುಮಾರ್ ಸಿದ್ದರಾಮಯ್ಯ ಹಿಂಗೆ ಹೋದ್ರೆ ಸರಿ, ಹಿಂಗೆ ಹೋದ್ರೆ ನಮ್ಗೆ ತೊಂದರೆ. ಅದಕ್ಕೆ ನನಗೆ 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 ರಸ್ತೆ ಬೇಕು, ನನಗೆ ಸ್ಕೂಲ್ ಬೇಕು, ನನಗೆ ನೀರಾವರಿ ಬೇಕು, ನನ್ನ ಆರೋಗ್ಯ ಕೇಂದ್ರಗಳು ಬೇಕು. ನಮ್ಮ ಜನ ಬಹಳ ಮುಗ್ಧ ಜನ. ಈಗ ನಮ್ಮ ಓಲ್ಡ್ ಮೈಸೂರಷ್ಟು ಹುಷಾರಿಲ್ಲ. ಅಲ್ಲಿ ನೀವು ನೋಡಿರ್ಬೇಕಾದ್ರೆ ಮಂಗಳೂರಿನಾಗ ನಮ್ಮಂಗೆ ಮಾತಾಡಿ ತಾಳ್ತಾರೆ, ತಾಳಲ್ಲ. ಅವರು ಅರ್ಜಿ ಕೊಟ್ಟು ಕೇಳ್ತಾರೆ, ಏನ್ರಿ ಇದು ಇಷ್ಟು ದಿವಸ ಆಯ್ತು ಹಿಂಗಾಯ್ತು. ನಮ್ಮಲ್ಲಿಲ್ಲ, ಅರ್ಜಿ ಕೊಟ್ಟ ಮೇಲೆ ಪಾಪ ಏನ್ರಿ ಎಷ್ಟು ದಿವಸ ಆಯ್ತು ಯಾರು ಮಾಡೋದು, ನೀವು ಪುಣ್ಯ ಕಟ್ಕೊಳ್ರಿ, ಕೈ ಜೋಡಿಸಿ ಹೇಳ್ತಾರೆ. ಇಂಥ ಸಜ್ಜನ ಜನರಿಗೆ ನೀವು ಮೊದಲು ನೋಡಿ, ಆಮೇಲೆ ಬೇರೆಯವರು ಮತ್ತು ನಿಮಗೆ ಶಕ್ತಿ ಕೊಡೋರು ನಾವೇ. ಇಲ್ಲಿ ಇಷ್ಟೊಂದು ನಮಗೆ ಇವತ್ತು ಶಕ್ತಿ ಕಾಂಗ್ರೆಸ್ ಪಕ್ಷಕ್ಕೆ ಬಂದಿದ್ದು ಇವತ್ತು 5, 6 ಎಂಪಿಗಳು, ಇನ್ನೊಂದು 7 ಎಂಪಿಗಳು ಈ ಭಾಗದಿಂದ ಹೆಚ್ಚು ಕಡಿಮೆ ದಾವಣಗೆರೆ ಒಂದು ಬಿಟ್ಟರೆ ಈ ಭಾಗದಿಂದನೇ ಕಾಂಗ್ರೆಸ್ ಪಕ್ಷಕ್ಕೆ ನಿಮಗೆ ಶಕ್ತಿ ಕೊಟ್ಟಿದ್ದು. ಆ ಶಕ್ತಿ ಕೊಟ್ಟವರಿಗೆ ಸ್ವಲ್ಪ ಅವ್ರ ಹೊಟ್ಟಿಗೆ ಆಗ್ತಕ್ಕಂಥದ್ದು ಮಾಡಿ ಸ್ವಲ್ಪ ಪ್ರೋಟೀನ್ ಕೊಡಿ ಅವರಿಗೆ. ಅದನ್ನು ಕೊಟ್ಟರೆ ಡೆಫಿನೆಟ್ಲಿ ಎಲ್ಲರಿಗೂ ಒಳ್ಳೆಯದಾಗ್ತದೆ. ಮತ್ತು ಇವತ್ತು ನಮ್ಮ ಒಂದು ದೊಡ್ಡ ಸಾಧನೆಯೂ ಕೂಡ ನಾವು ಆಗ್ತದೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಮತ್ತು ಯಾವುದೇ ಯೋಜನೆಗಳಿರಲಿ, ನೀವು ಕಲ್ಯಾಣದಿಂದ ಪ್ರಾರಂಭ ಮಾಡಿ, ಎಲ್ಲ ಸ್ವಲ್ಪ ಮೈಸೂರಿನಿಂದನೇ ಮಾಡಬೇಡಿ. ಕಲ್ಯಾಣದಿಂದ ಶುರು ಆದ್ರೆ ನಿಮ್ಗೆ ಕಲ್ಯಾಣ ಆಗ್ತದೆ. ಆಮೇಲೆ ಮೈಸೂರಿನಿಂದ ಪ್ರಾರಂಭ ಆದರೆ ಅದು ಬೆಂಗಳೂರು ತನನೇ ಬರ್ತದೆ. ಕಲ್ಯಾಣದಿಂದ ಶುರು ಆದರೆ ಕಲ್ಯಾಣ ಕ್ರಾಂತಿ ಆದಂಗೆ ಇಡೀ ಮೈಸೂರುವರೆಗೆ ಅದು ಕೊಳೆಗಾಲವರೆಗೆ ಹೋಗ್ತದೆ. ಅದಕ್ಕೆ ದಯವಿಟ್ಟು ಈ ಕಡೆ ಎಲ್ಲರೂ ಗಮನ ಹರಿಸಬೇಕು ಅಂತ ಹೇಳಿ ಕೇಳಿಕೊಂಡು ಈ ಕೂಡಲೇ ಪಾಲಿಟಿಕ್ಸ್ ಟುಡೇ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.